ಕೇಳು ಕರ್ನಾಟಕ ಕ್ವಿಜ್ಗೆ ಮತ್ತೆ ಸ್ವಾಗತ. ಈಗ ನಮ್ಮ ಅಂತಿಮ ರೌಂಡು ಕಲೆ ಮತ್ತು ಸಾಹಿತ್ಯ. ಮೊದಲನೇ ಪ್ರಶ್ನೆ ಟೀಮ್ ಡಿ, ನಿಮಗೆ ನೇರ ಪ್ರಶ್ನೆ. ಈ ಪ್ರಶ್ನೆ ಆಡಿಯೋ ಕ್ವೆಶ್ಚನ್. ಫಸ್ಟ್ ಒಂದು ಹಾರ್ಡ್ ಕೇಳ್ತೀರಾ, ಅದಾದಮೇಲೆ ಪ್ರಶ್ನೆ ಬರುತ್ತೆ. ನಮ್ಮ ತಿಪ್ಪಾರಳ್ಳಿ ಬಲ್ಲು ದೂರ, ನಾಡಿಯಾಕ್ ಬಲು ದೂರ. ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ಅಲ್ಲವಳ್ ನಂಬಸ್ವಿ. ನಮ್ಮ ತಿಪ್ಪಾರಳ್ಳಿ ಬಲು ದೂರ, ನಾಡಿಯಾಕ್ ಬಲು ದೂರ. ನಮ್ಮ ತಿಪ್ಪಾರಳ್ಳಿ ಬಲು ದೂರ, ಆದ್ರೆ ಅಲ್ಲವಳ್ ನಂಬಸ್ವಿ. ಪ್ರಶ್ನೆ ನೋಡೋಣ. ಇಂಗ್ಲಿಷ್ ಹಾಡೊಂದನ್ನು ಆಧರಿಸಿ ಈ ವಿಡಂಬನಾ ಗೀತೆ ಸಂಯೋಜಿಸಿದ ಕನ್ನಡದ ಜನಪ್ರಿಯ ನಾಟಕಕಾರ ಯಾರು? ಟೈಮ್ ಸ್ಟಾರ್ಟ್ಸ್ ನೌ. ಟೀಮ್ ಡಿ. ಗುಬ್ಬಿ ವೀರಣ್ಣ ಕರೆಕ್ಟ್ ಆನ್ಸರ್ ಅಲ್ಲ. ಟೀಮ್ ಸಿ ಮೈಸೂರು ಅನಂತಸ್ವಾಮಿ. ಮೈಸೂರು ಅನಂತಸ್ವಾಮಿನೂ ಕರೆಕ್ಟ್ ಆನ್ಸರ್ ಅಲ್ಲ. ಟೀಮ್ ಬಿ ಬಿ ವಿ ಕಾರಂತರು ಅಲ್ಲ. ಮಾಸ್ಟರ್ ಹಿರಣ್ಣಯ್ಯ. ಟೀಮ್ ಎ ಮಾಸ್ಟರ್ ಹಿರಣ್ಣಯ್ಯ, ಅದು ತಪ್ಪು ಉತ್ತರ. ಕರೆಕ್ಟ್ ಉತ್ತರ ನೋಡೋಣ, ಟಿ ಪಿ ಕೈಲಾಸ. ಎರಡನೇ ಪ್ರಶ್ನೆ ಟೀಮ್ ಸಿ, ನಿಮಗೆ ನೇರ ಪ್ರಶ್ನೆ. ನೋಡೋಣ, ಮೊದಲು ಒಂದು ಚಿತ್ರ ನೋಡ್ತೀವಿ. ಈಗ ಪ್ರಶ್ನೆ ನೋಡೋಣ. ಉತ್ತರ ಕರ್ನಾಟಕದ ಕುರುಬ ಜನಾಂಗದಿಂದ ಸೃಷ್ಟಿಯಾದ ಈ ಜನಪದ ನೃತ್ಯದ ಹೆಸರು ಇದರಲ್ಲಿ ಬಳಸುವ ಚರ್ಮ ವಾದ್ಯದಿಂದಲೇ ಬಂದಿದೆ. ಯಾವುದು ಈ ಜನಪದ ನೃತ್ಯ? ಡೊಳ್ಳು ಕುಣಿತ. ಡೊಳ್ಳು ಕುಣಿತ ಕರೆಕ್ಟ್ ಆನ್ಸರ್. 10 ಪಾಯಿಂಟ್ ಟೀಮ್ ಸಿ. ಟೀಮ್ ಬಿ, ಇವಾಗ ನಿಮಗೆ ನೇರ ಪ್ರಶ್ನೆ. ಈ ಪ್ರಶ್ನೆ ಒಂದು ವಿಡಿಯೋಯಿಂದ ಶುರು ಮಾಡ್ತೀವಿ. ಮೊದಲು ವಿಡಿಯೋ ನೋಡಿ, ಅದಾದಮೇಲೆ ಪ್ರಶ್ನೆ ನೋಡೋಣ. Kannada, in which I write, and I am happy to do that because Kannada has crossed the seas through my work. ನಡೆಯುತ್ತಿದ್ದಂತೆ ಪ್ರಾಣೇಶಾಚಾರ್ಯರಿಗೆ ಕಾಡಿನಲ್ಲಿ ತನ್ನ ಬೆನ್ನಿನ ಹಿಂದೆ ಯಾರೋ ಬರುತ್ತಿದ್ದಾರೆ ಎಂದು ಅನ್ನಿಸತೊಡಗಿತು. ಯಾವನೋ ಒಬ್ಬನ 2 ಕಣ್ಣುಗಳು ನೆಟ್ಟಗೆ ನನ್ನನ್ನು ನೋಡುತ್ತಿವೆ ಎನ್ನಿಸಿತು. ಬೆನ್ನನ್ನು ನೇರ ಮಾಡಿ ನಡೆಯತೊಡಗಿದರು. ಹಿಂದಕ್ಕೆ ತಿರುಗಿ ನೋಡಬೇಕೆನ್ನಿಸಿತು. ದಿಗಿಲಾಯಿತು, ಸಪ್ಪಳವಾಯಿತು. ತಿರುಗಿದರು. ದೂರದಲ್ಲೊಬ್ಬ ಪ್ರಾಯಕ್ಕೆ ಬಂದ ತರುಣ ವೇಗವಾಗಿ ಹೆಜ್ಜೆ ಹಾಕಿ ಬರುವುದು ಕಾಣಿಸಿತು. Now I will continue to read it in English translation made by Ramanujan. ಪ್ರಶ್ನೆ ನೋಡೋಣ. 2013ನೇ ಸಾಲಿನ ಬುಕರ್ ಪ್ರಶಸ್ತಿ ಪ್ರದಾನ ಸಮಾರಂಭದ ವೇಳೆ ಸಾಹಿತಿಯೊಬ್ಬರು ತಮ್ಮ ಕಾದಂಬರಿ ಓದುತ್ತಿರುವುದನ್ನು ಈ ದೃಶ್ಯದಲ್ಲಿ ಕಾಣಬಹುದು. ಯಾರಿವರು? ಇವರ ಕಾದಂಬರಿಯ ಹೆಸರೇನು? ಯು ಆರ್ ಅನಂತಮೂರ್ತಿ. ಮತ್ತು ಕಾದಂಬರಿ ಹೆಸರು? ಯು ಆರ್ ಅನಂತಮೂರ್ತಿ ಕರೆಕ್ಟ್ ಆನ್ಸರ್. ಎರಡನೇ ಭಾಗ ಯೋಚನೆ ಮಾಡಿ. 10 seconds. ಟೈಮ್ ಅಪ್. ಪಾಸ್. ಟೀಮ್ ಎ. ಇದು ವಿಕ್ರಮ್ ಮತ್ತು ಬೇತಾಳ ಕತೆ. ರಾಂಗ್ ಆನ್ಸರ್. ವಿಕ್ರಮ್ ಮತ್ತು ಬೇತಾಳ ಕತೆ ಅಲ್ಲ ಅದು. ಟೀಮ್ ಡಿ, ಕಾದಂಬರಿ ಹೆಸರೇನು?
ಪಾಸ್. ಪಾಸ್. ಟೀಮ್ ಎ ಪಾಸ್. ಉತ್ತರ ನೋಡೋಣ. ಸಂಸ್ಕಾರ. ಕಾದಂಬರಿ ಹೆಸರು ಸಂಸ್ಕಾರ. ಟೀಮ್ ಎ, ಈ ಕ್ವಿಜ್ನ ಕೊನೆಯ ಪ್ರಶ್ನೆ ನಿಮಗೆ ನೇರವಾಗಿ ಬರ್ತಾ ಇದೆ. ಮೊದಲು ಒಂದು ಫೋಟೋ ನೋಡೋಣ. ಈಗ ಪ್ರಶ್ನೆ: ದ್ರೌಪದಿಯನ್ನ ಪೂಜಿಸುವ ತಿಗಳ ಜನಾಂಗದವರು ಆಚರಿಸಲ್ಪಡುವ ಈ ಮಹೋತ್ಸವ ಯಾವುದು? ಟೈಮ್ ಸ್ಟಾರ್ಟ್ಸ್ ನೌ. ಬೆಂಗಳೂರಿನಲ್ಲಿ ಪ್ರತಿ ವರ್ಷ ನಡೆಯುತ್ತಿದ್ದು ಬೆಂಗಳೂರು ಕರ್ಗ. ಕರಗ. ಕರೆಕ್ಟ್ ಆನ್ಸರ್. 10 ಪಾಯಿಂಟ್ಸ್ ಟು ಟೀಮ್ ಎ. ಇವಾಗ ಸ್ಕೋರ್ಸ್ ತಿರ್ಗ ನೋಡೋಣ. ಫೈನಲ್ ಸ್ಕೋರ್ಸ್: ಟೀಮ್ ಎ 75 ಪಾಯಿಂಟು, ಟೀಮ್ ಬಿಗೆ 30 ಪಾಯಿಂಟ್, ಟೀಮ್ ಸಿಗೆ 70 ಪಾಯಿಂಟು, ಟೀಮ್ ಡಿಗೆ 5 ಪಾಯಿಂಟ್. 5 ಪಾಯಿಂಟ್ರಿಂದ ಟೀಮ್ ಎ ಈ ಕೇಳು ಕರ್ನಾಟಕ ಕ್ವಿಜ್ ಅನ್ನು ಗೆದ್ದಿದೆ. ಕಂಗ್ರ್ಯಾಚುಲೇಷನ್ ಟೀಮ್ ಎ. ವೆರಿ ವೆರಿ ಗುಡ್. ವೆರಿ ವೆರಿ ಗುಡ್. ಟೀಮ್ ಸಿ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಈ ಕರ್ನಾಟಕದ ಬಗ್ಗೆ ಒಂದು ಕೇಳು ಕರ್ನಾಟಕ ಅಂತ ಕ್ವಿಜ್ನಲ್ಲಿ ನಾವೆಲ್ಲ ಭಾಗವಹಿಸಿದ್ವಿ. ಹೇಗನ್ನಿಸ್ತು ನಿಮಗೆ? ನಿಮ್ಮ ರಿಯಾಕ್ಷನ್ಸ್ ಏನು? ಟೀಮ್ ಎ ಹೇಗನ್ನಿಸ್ತು? ಚೆನ್ನಾಗಿತ್ತು, ಜಾಸ್ತಿ ಇನ್ಫಾರ್ಮೇಷನ್ ಗೊತ್ತಾಯಿತು. ಕ್ವಶನ್ಸ್ ತುಂಬ ಈಸಿ ಇತ್ತು. ಆಯಿತು. ಆಮೇಲೆ ಟೀಮ್ ಬಿ, ನಿಮ್ಮ ಅಭಿಪ್ರಾಯ ಏನು? ಒಳ್ಳೆಯ ಅನುಭವ ಆಗಿತ್ತು. ಒಳ್ಳೆ ಅನುಭವ ಆಯಿತಾ? ಆಮೇಲೆ ತುಂಬ ವಿಷಯ ಗೊತ್ತಾಯಿತು, ಈ ಕ್ವಿಜ್ ಮೂಲಕ ಗೊತ್ತಾಯಿತು. ಕ್ವಿಜ್ ಮೂಲಕ ಹೊಸ ಹೊಸ ವಿಷಯಗಳ ಬಗ್ಗೆನೂ ನಿಮಗೆ ತಿಳಿ ಬಂತು. ಓಕೆ. ಇಲ್ಲೇ ಕರ್ನಾಟಕದಲ್ಲಿದ್ದು ನಮಗೆ ನಮ್ಮ ಈ ಜಾಗದ ಬಗ್ಗೆ ಗೊತ್ತಿರಲಿಲ್ಲ ಎಷ್ಟೋ ವಿಷಯಗಳು. ಅದು ಈ ಕ್ವಿಜ್ ಮೂಲಕ ಗೊತ್ತಾಯಿತು ನಮಗೆ. ಹಾಗೆ ಇದಕ್ಕೆ ಪ್ರಿಪೇರ್ ಆಗ್ತಾನೂ ಅಷ್ಟೇ ನಾವು ತಿಳ್ಕೊಂಡಿದ್ದ ವಿಷಯಗಳು ತುಂಬ ಇತ್ತು. ಅದರಿಂದ ತುಂಬ ಒಳ್ಳೆಯ ಅನುಭವ. ಓಕೆ. ಈ ಕ್ವಿಜ್ಜಿಂದ ನಾವು ಎಷ್ಟೊಂದು ವಿಷಯಗಳನ್ನ ತಿಳ್ಕೊಂಡಿದ್ದೀವಿ. ಮತ್ತು ಈ ಕ್ವಿಜ್ಜಿಂದ ನಾವು ಎಷ್ಟೊಂದು ನಾಲೆಜ್ನ ಇಂಪ್ರೂವ್ ಮಾಡ್ಕೊಂಡಿದ್ದೀವಿ. ಸೊ ಇನ್ನೂ ಕ್ವಿಜ್ಗಳು ನೋಡಬೇಕು ಅಂತ, ಭಾಗವಹಿಸಬೇಕು ಅಂತ ಆಸೆ ಇದೆ? ಸಲಹೆಗಳು ಕೊಡಲ ನಾನು TV ಚಾನೆಲ್ಗಳಿಗೆ? ಕೊಡ್ತಾ ಇರಿ, ನಾವು ಪಾರ್ಟಿಸಿಪೇಟ್ ಮಾಡ್ತಾನೆ ಇರ್ತೀವಿ. ವೆರಿ ಗುಡ್, ವೆರಿ ಗುಡ್. ಆಲ್ ದಿ ಬೆಸ್ಟ್. ಕಂಗ್ರ್ಯಾಚುಲೇಷನ್ಸ್ ಟು ಆಲ್ ಆಫ್ ಯು ಫೈನಲಿಸ್ಟ್. ನೀವೆಲ್ಲ ಭಾಳ ಚೆನ್ನಾಗಿ ಈ ಕ್ವಿಜ್ನಲ್ಲಿ ಭಾಗವಹಿಸಿದ್ದೀರಾ. ಇನ್ನು ಮುಂದೆ ಅನೇಕ ಕ್ವಿಜ್ಗಳು ಬರುತ್ತವೆ. ನೀವು ಇನ್ನೂ ಚೆನ್ನಾಗಿ ಭಾಗವಹಿಸ್ತೀರಾ, ಗೆಲ್ತೀರಾ ಅಂತ ನನ್ನ ಅಭಿನಂದನೆಗಳು ಎಲ್ಲರಿಗೂ. ಸುವರ್ಣ ನ್ಯೂಸ್ ಮತ್ತು ನೆಕ್ಸಸ್ ಕನ್ಸಲ್ಟಿಂಗ್ ಅರ್ಪಿಸುವ ಕೇಳು ಕರ್ನಾಟಕ ಕ್ವಿಜ್ ಕೊನೆ ಭಾಗಕ್ಕೆ ಬಂದಿದ್ದೀವಿ. ಪ್ರೈಸ್ ಡಿಸ್ಟ್ರಿಬ್ಯೂಷನ್ಗೆ ನಾವು 4th ಪ್ರೈಸ್ ಟೀಮ್ ಡಿ ಕೊಡ್ತಾ ಇದ್ದೀವಿ. ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಇನ್ನು ಚೆನ್ನಾಗಿ ಮಾಡಬೇಕು. ವೆರಿ ವೆರಿ ಗುಡ್. ಆಲ್ ದಿ ಬೆಸ್ಟ್. 3rd ಪ್ರೈಸ್ ಟೀಮ್ ಬಿ. ಗುಡ್ ಜಾಬ್. Very, very good. Again, better luck next time. Second prize, a very close fought quiz, Team C. Very well done. Good job. ಆಮೇಲೆ ಇವತ್ತಿನ ವಿನ್ನರ್ಸ್ ಟೀಮ್ ಎ. Congratulations. ಟೀಮ್ ಎ, ಹೇಗೆ ಅನಿಸ್ತಾ ಇದೆ? ನೀವು ಗೆದ್ದಿದ್ದೀರಾ? ಗೆಲ್ತೀವಂತ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಆಮೇಲೆ ಓಕೆ, ಚೆನ್ನಾಗಿತ್ತಾ? ಓಕೆ. ಆಮೇಲೆ ಟೀಮ್ ಸಿ, ನೀವು 5 ಪಾಯಿಂಟ್ನಲ್ಲಿ ಗೆಲ್ಲೋದು ಮಿಸ್ ಮಾಡಿದ್ದೀರಾ. ಹೇಗೆ ಅನಿಸ್ತಾ ಇದೆ ನಿಮಗೆ? 5 ಪಾಯಿಂಟಿಂದ ಮಿಸ್ ಆಯಿತು ಅಂತ ತುಂಬ ಬೇಜಾರಿದೆ. ಬಟ್ ಸ್ಟಿಲ್ ಸೆಕೆಂಡ್ ಪ್ಲೇಸ್ ಬಂದಿರೋದು ಖುಷಿ ಆಗ್ತಾ ಇದೆ. ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ಎಲ್ಲರಿಗೂ ಥ್ಯಾಂಕ್ಸ್. ಥ್ಯಾಂಕ್ ಯು. ನೀವೆಲ್ಲ ಬಂದು ನಮ್ಮ ಕ್ವಿಜ್ನಲ್ಲಿ ಭಾಗವಹಿಸಿದ್ದೀರಾ. ಸುವರ್ಣ ನ್ಯೂಸ್ ಪರವಾಗಿ, ನೆಕ್ಸಸ್ ಕನ್ಸಲ್ಟಿಂಗ್ ಪರವಾಗಿ, ನಾನು ರಾಜೀವ್ ಗೌಡನ ಪರವಾಗಿ ನಿಮಗೆ ಧನ್ಯವಾದಗಳು, ಅಭಿನಂದನೆ.